ಸಂಸ್ಥೆಗೆ ಧಿಕ್ಕಾರ ಧಿಕ್ಕಾರ. ಸ್ಟಾಫ್ ನರ್ಸ್ಗಳಿಗೆ ಕನಿಷ್ಠ ವೇತನ ನೀಡದ ಸಿಮ್ ಸಂಸ್ಥೆಗೆ ಧಿಕ್ಕಾರ ಧಿಕ್ಕಾರ. ಕಾನೂನು ಉಲ್ಲಂಘನೆ ಮಾಡುತ್ತಿರುವ ಸಿಮ್ ಸಂಸ್ಥೆಗೆ ಧಿಕ್ಕಾರ ಧಿಕ್ಕಾರ. ಕನಿಷ್ಠ ವೇತನದಿಂದ ವಂಚಿಸುತ್ತಿರುವ ಸಿಮ್ ಸಂಸ್ಥೆಗೆ ಧಿಕ್ಕಾರ ಧಿಕ್ಕಾರ. ಕನಿಷ್ಠ ವೇತನ ಜಾರಿಯಾಗಲೇಬೇಕು, ಜಾರಿಯಾಗಲೇಬೇಕು. ಕನಿಷ್ಠ ವೇತನ ಜಾರಿಯಾಗಲಿ, ಭದ್ರತೆ ಕಾರ್ಮಿಕರಿಗೆ ಜಾರಿಯಾಗಬೇಕು, ಜಾರಿಯಾಗಬೇಕು. ಇಎಸ್ಐ ಇಪಿಎಫ್ ಸೌಲಭ್ಯವನ್ನು ಸ್ಟಾಫ್ ನರ್ಸ್ಗಳಿಗೆ ನೀಡಬೇಕು, ನೀಡಬೇಕು. ಜಿಂದಾಬಾದ್ ಎಯುಟಿಯುಸಿ ಜಿಂದಾಬಾದ್, ಜಿಂದಾಬಾದ್ ಎಯುಟಿಯುಸಿ ಜಿಂದಾಬಾದ್. ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ನೌಕರರ ಸಂಘದಿಂದ ಇವತ್ತು ಇಲ್ಲಿ ನಾವು ಮುಷ್ಕರ ಮಾಡ್ತಾ ಇರೋ ಉದ್ದೇಶ ಏನು ಅಂತಂದರೆ, ಸಂಸ್ಥೆ ಪ್ರಾರಂಭ ಆದಾಗ ಅಂದರೆ 2015 ಡಿಸೆಂಬರ್ 5ನೇ ತಾರೀಕಿನಲ್ಲಿ ಸುಮಾರು 40ರಿಂದ 50 ಜನ ಸ್ಟಾಫ್ ನರ್ಸ್ಗಳನ್ನು ಈ ಸಂಸ್ಥೆ ಪ್ರಾರಂಭ ಮಾಡೋದಕ್ಕೆ ರೋಸ್ಟರ್ ನಿಯಮಗಳನ್ನು ಮತ್ತು ಮೆರಿಟ್ ರೂಲ್ಗಳನ್ನು ಫಾಲೋ ಮಾಡಿ ನೇಮಕ ಮಾಡಿದ್ದಾರೆ. ಸ್ಟಾಫ್ ನರ್ಸ್ಗಳನ್ನ ನೇಮಕಾತಿ ಸಂದರ್ಭದಲ್ಲಿ ಅವರಿಗೆ 8,000 ರೂಪಾಯಿ ಕನ್ಸಲ್ಟೇಟೆಡ್ ಅಂದರೆ ಸಂಚಿತ ವೇತನವನ್ನು ಜಾರಿ ಮಾಡ್ತಾರೆ. ತದನಂತರ 2019ರಲ್ಲಿ ಅವರ ವೇತನ 33,500 ರೂಪಾಯಿ ಕೊಡಬೇಕು ಅಂತೇಳಿ ಸರ್ಕಾರದ ಒಂದು ಆದೇಶ ಆಗುತ್ತೆ ವೈದ್ಯಕೀಯ ಶಿಕ್ಷಣ ಇಲಾಖೆಯಿಂದ. ಇದು ಸರ್ಕಾರದ ಆದೇಶ. ಈ ಆದೇಶದ ಪ್ರಕಾರ ಅವರು ಜಾರಿ ಮಾಡ್ದೇನೆ ಅವತ್ತು ಇದ್ದಂಥ ಡೀನ್ರವರು ಕೇವಲ 10,500 ರೂಪಾಯಿಯನ್ನು ಮಾತ್ರ ಅವರಿಗೆ ಜಾರಿ ಮಾಡ್ತಾರೆ. ಆದರೆ ಇವತ್ತಿನವರೆಗೂ ಯಾರೂ ಬಂದವರು ಈ ಬಡ ನೌಕರರ ಬಗ್ಗೆ ಯಾರೂ ಕಾಳಜಿ ವಹಿಸ್ತಾ ಇಲ್ಲ. ಈಗ ಹಾಲಿ ಇರ್ತಕ್ಕಂಥ ಡೀನ್ ಅವರು 3 ವರ್ಷದ ಹಿಂದೆ ಬಂದಿದ್ದಾರೆ, ಅಧಿಕಾರ ವಹಿಸ್ಕೊಂಡಿದ್ದಾರೆ. ಅವರು ಬಂದ ಮೇಲೂ ಹಲವಾರು ಸಾರಿ ನಾವು ಮನವಿಗಳನ್ನ ಸಲ್ಲಿಸಿದ್ದೀವಿ. ಕೊನೆ ಪಕ್ಷ ಕನಿಷ್ಠ ವೇತನ ಇವತ್ತೇನು 18,000 ರೂಪಾಯಿ ಇದೆ, ಕನಿಷ್ಠ ವೇತನಕ್ಕಿಂತ ಕಡಿಮೆ ವೇತನ ಕೊಡೋದು ಅದು ಒಂದು ಜೀತ ಪದ್ಧತಿಗೆ ಸಮ ಅಂತ ಸುಪ್ರೀಂ ಕೋರ್ಟ್ ಆದೇಶ ಇದೆ, ಆರ್ಡರ್ ಇದೆ, ಸ್ಟ್ಯಾಂಡಿಂಗ್ ಆರ್ಡ್ರು. ಕನಿಷ್ಠ ವೇತನಗಿಂತ ಕಡಿಮೆ ಯಾವ ನೌಕರರಿಗೂ ಕೊಡಬಾರ್ದು ಅಂತ. ಆದರೆ ಸ್ಟಾಫ್ ನರ್ಸ್ಗಳಿಗೆ ಓಪನ್ ಆಗಿಯೇ ಒಂದು ಸರ್ಕಾರಿ ಸಂಸ್ಥೆ 10,500 ರೂಪಾಯಿ ಕೊಡುತ್ತೆ, ಕನಿಷ್ಠ ವೇತನ 18,000 ರೂಪಾಯಿ ಇದೆ. ಆದರೆ ಸರ್ಕಾರದ ಇನ್ನೊಂದು ಆದೇಶ ಹೇಳುತ್ತೆ ಅವರಿಗೆ ಇವತ್ತು 52,000 ರೂಪಾಯಿ ಆಗಿದೆ ವೇತನ. 7ನೇ ವೇತನದ ಶಿಫಾರಸಿನಂತೆ 52,000 ರೂಪಾಯಿ ಸಂಬಳ ಕೊಡಬೇಕು. ಯಾವ ಸಂಬಳಗಳನ್ನು ಅವರು ಜಾರಿ ಮಾಡದೆ ಇವರು ಬಿಟ್ಟೋಗಬೇಕು. ಇಲ್ಲಿ ನೌಕರರು ನಮ್ಮ ದೇಶದ ಸಂವಿಧಾನದ ಮೇಲೆ ಮತ್ತು ಕಾನೂನುಗಳ ಮೇಲೆ